ಅವಕಾಶ ಮತ್ತು ಸೂರ್ಯೋದಯದಲ್ಲಿ ಒಂದೇ ಸಮಾನತೆ ಇರುವುದು. ತಡ ಮಾಡಿದವರು ಸದಾ ಇದನ್ನು ಕಳೆದುಕೊಳ್ಳುವರು. ಒಂದು ಸಣ್ಣದಾದ ಕತೆ. ಮನೀಶ್ ಹೆಸರಿನ ಹುಡುಗನದ್ದು. ಮಾಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ. 12th ತರಗತಿಯವರೆಗೆ ಟಾಪರ್ ಆಗಿಯೇ ಇದ್ದ. ತುಂಬ ಅದ್ಭುತವಾದ ಹುಡುಗ. ಓದು ಬರಹದಲ್ಲಿ ಎಲ್ಲರಿಗಿಂತ ಮುಂದೆ. ಕುಟುಂಬದವರಿಗೆ ಅವನ ಮೇಲೆ ಗರ್ವವಿತ್ತು. ಕುಟುಂಬದವರಿಗೆ ತುಂಬ ಸಲ ಅನಿಸಿದುಂಟು, ಹುಡುಗ ದೊಡ್ಡವನಾದಾಗ ಏನಾದರೂ ಅದ್ಭುತವಾದುದನ್ನು ಮಾಡುವನು, ನಮ್ಮ ಲೈಫ್ ಬದಲಾಗುವುದು, ನಮ್ಮ ಫ್ಯಾಮಿಲಿಯಲ್ಲಿ ಸಂತೋಷ ಬರುವುದು. ಈ ಹುಡುಗ ಎಲ್ಲವನ್ನೂ ಬದಲಾಯಿಸುವನು. ಈ ಹುಡುಗ 12th ಪಾಸ್ ಮಾಡಿ ಕಾಲೇಜಿಗೆ ಹೋದ. ಅವನ ಲೈಫ್ ಬದಲಾಯಿತು. ಅವನ ಆಸುಪಾಸಿನಲ್ಲಿ ಇಂಥ ಸ್ನೇಹಿತರು ಬಂದರು. ಅವರೆಲ್ಲ ಇವನನ್ನು ಹಾಳು ಮಾಡಿದರು. ತಡರಾತ್ರಿಯವರೆಗೆ ಪಾರ್ಟಿ ನಡೆಯಲು ಪ್ರಾರಂಭವಾಯಿತು. ಮನೆಯವರಿಗೆ ಸುಳ್ಳು ಹೇಳಿ ಹಣ ತರಿಸುತ್ತಿದ್ದ. ಮನೆಯವರಿಗೆ ಇದೆಲ್ಲ ಮೆಲ್ಲನೆ ತಿಳಿಯಿತು. ಅವರು ಒಂದು ದಿನ ಅವನಿಗೆ ಎಲ್ಲವನ್ನು ಅರ್ಥ ಮಾಡಿಸಲು ಪ್ರಯತ್ನಿಸಿದರು. ಆದರೆ ಮನೀಶ್ ಮನೆಯವರ ಮೇಲೆ ರೇಗಾಡಿದ. ನೀವು ನನಗೆ ಜ್ಞಾನವನ್ನು ನೀಡಬೇಡಿ, ನನಗೆ ಎಲ್ಲವೂ ತಿಳಿದಿದೆ, ನಾನು ಮಗುವಲ್ಲ, ನಿಮ್ಮ ಜ್ಞಾನದಿಂದ ಏನೂ ನಡೆಯದು, ನೀವು ಸುಮ್ಮನಿರಿ, ನನ್ನ ಜೀವನ ನಾನು ಜೀವಿಸುತ್ತೇನೆ. ಮನೆಯವರು ಸುಮ್ಮನಾದರು. 1 ವರ್ಷದ ನಂತರ ರಿಸಲ್ಟ್ ಬಂತು. ಮನೀಶ್ ಒಂದು ಸಬ್ಜೆಕ್ಟ್ನಲ್ಲಿ ಫೇಲ್ ಆದ. ಎಲ್ಲಿ ಫೇಲ್ ಆದ ವಿಷಯ ಬಂತು, ಅಲ್ಲಿಯೇ ಅವನ ಈಗೋಗೆ ಪೆಟ್ಟಾಯಿತು. ಆ ಹುಡುಗ 12th ತನಕ ಟಾಪ್ ಮಾಡ್ತಾ ಇದ್ದ. ಅವನು ಕಾಲೇಜ್ಗೆ ಹೋದ ಮೇಲೆ ಫೇಲ್ ಹೇಗೆ ಆಗುತ್ತಾನೆ, ಮತ್ತು ಅದು ಫೇಲ್ ಆದ ವಿಷಯ ಅವನ ಮನಸ್ಸಿಗೆ ತುಂಬ ಘಾಸಿ ಮಾಡಿತು. ಕೊಠಡಿಯಲ್ಲಿ ಇರಲಾರಂಭಿಸಿದ. ಮನೆಯವರ ಹತ್ತಿರ ಮಾತನಾಡುವುದನ್ನು ನಿಲ್ಲಿಸಿದ. ಫ್ರೆಂಡ್ಸ್ಗಳ ಫೋನ್ ರಿಸೀವ್ ಮಾಡುವುದನ್ನು ಬಂದ್ ಮಾಡಿದ. ಹೊರಗೆ ಹೋಗುವುದನ್ನೇ ನಿಲ್ಲಿಸಿದ. ಮನೀಶ್ ಮೆಲ್ಲನೆ ಡಿಪ್ರೆಷನ್ಗೆ ಶಿಕಾರಿಯಾದ. ಹೀಗೆ ಅನಿಸುತ್ತಿತ್ತು, ಅವನ ಲೈಫ್ ಇಲ್ಲಿಯೇ ಬ್ರೇಕ್ ಹಾಕಲ್ಪಟ್ಟಿದೆ, ಎಲ್ಲವೂ ಕೊನೆಗೊಂಡಿತು. ಮನೀಶ್ ಈ ಮೊದಲು 12th ವರೆಗೆ ಕಲಿತು ಪಾಸಾಗಿದ್ದ ಶಾಲೆಯ ಪ್ರಿನ್ಸಿಪಲ್ಗೆ ಈ ವಿಷಯ ತಿಳಿಯಿತು. ಅವರು ಮನೀಶ್ನನ್ನು ಭೇಟಿ ಮಾಡಲು ಕರೆದರು. ಡಿನ್ನರ್ಗೆ ಕರೆದರು. ಇನ್ವಿಟೇಷನ್ ರಿಜೆಕ್ಟ್ ಮಾಡಲು ಸಾಧ್ಯವಾಗಲಿಲ್ಲ. ಹೋಗಲೇಬೇಕು, ಕರೆ ಬಂದಿದೆ, ಪ್ರಿನ್ಸಿಪಲ್ ಮನೆಗೆ ಹೋಗಬೇಕಿತ್ತು. ಮನೀಶ್ ತಲುಪಿದ ಸಂಜೆ. ಅವನು ನೋಡಿದ ಪ್ರಿನ್ಸಿಪಲ್ ಗಾರ್ಡನ್ನಲ್ಲಿ ಕುಳಿತಿದ್ದರು. ಬೆಂಕಿಗೆ ಕೈಯೊಡ್ಡಿ ಬೆಚ್ಚನೆ ಮಾಡುತ್ತಿದ್ದರು. ಚಳಿಯ ಕಾಲವಾಗಿತ್ತು. ಅವನು ಕೂಡ ಹೋಗಿ ಕುಳಿತ. ಪ್ರಿನ್ಸಿಪಲ್ ಕೇಳಿದರು, ಹೇಗಿದ್ದಿ ಮಗು, ಏನು ನಡೆಯುತ್ತಿದೆ? ಏನು ಹೇಳಲಿಲ್ಲ. 10-15 ನಿಮಿಷ ಇಬ್ಬರ ನಡುವೆ ಮಾತುಕತೆ ನಡೆಯಲಿಲ್ಲ. ಪ್ರಿನ್ಸಿಪಲ್ ಏನು ಮಾಡುವುದೆಂದು ಯೋಚಿಸುತ್ತಿದ್ದರು. ಅವರು ಬೆಂಕಿಯಿಂದ ಒಂದು ಉರಿಯುತ್ತಿರುವ ಇದ್ದಲನ್ನು ಹೊರಗೆ ತೆಗೆದರು. ಹತ್ತಿ ಉರಿಯುತ್ತಿರುವ ತುಂಡನ್ನು ಮಣ್ಣಿಗೆ ಎಸೆದರು. ಮಣ್ಣಿಗೆ ಬಿಸಾಡಿದ ನಂತರ ಸ್ವಲ್ಪ ಸಮಯ ಉರಿಯಿತು, ನಂತರ ಆರಿತು. ಆಗ ಮನೀಶ್ ಮಾತನಾಡಿದ. ಸರ್, ನೀವು ಉರಿಯುತ್ತಿರುವ ಇದ್ದಲಿನ ತುಂಡನ್ನು ಮಣ್ಣಿಗೆ ಬಿಸಾಡಿ ಹಾಳು ಮಾಡಿದ್ದೀರಿ. ಪ್ರಿನ್ಸಿಪಲ್ ಹೇಳಿದರು. ಹಾಳು ಮಾಡಲಿಲ್ಲ, ಇದು ದೊಡ್ಡ ವಿಷಯವಲ್ಲ, ವಾಪಸ್ ಇದನ್ನು ಸರಿ ಮಾಡುತ್ತೇನೆ. ಅವರ ಇದ್ದಲಿನ ತುಂಡನ್ನು ಎತ್ತಿದರು. ಮಣ್ಣಿನಿಂದ ವಾಪಸ್ ಬೆಂಕಿಗೆ ಹಾಕಿದರು. ಮತ್ತೆ ತುಂಡು ಉರಿಯಲು ಪ್ರಾರಂಭಿಸಿತು. ಶಾಖ ನೀಡಲು ಆರಂಭಿಸಿತು. ಪ್ರಿನ್ಸಿಪಲ್ ಕೇಳಿದರು, ಮಗು, ನಿನಗೆ ಅರ್ಥವಾಯ್ತಾ? ಮನೀಶ್ ಹೇಳಿದ, ಇಲ್ಲ. ಪ್ರಿನ್ಸಿಪಲ್ ಹೇಳಿದರು, ಮಗು, ನಾನು ಇದನ್ನು ಅರ್ಥ ಮಾಡಿಸಲು ನಿನ್ನನ್ನು ಕರೆದೆ. ಇದ್ದಲಿನ ತುಂಡು ನೀನು ಬೆಂಕಿಯಿಂದ ಹೊರಗೆ ಬಂದೆ. ಬೇಡವಾದ ಸಂಗತಿಗಳಿಗೆ ಹೋದೆ, ಮಣ್ಣಿಗೆ ಹೋದೆ, ಆರಿ ಹೋದೆ, ವಾಪಸ್ ಬಂದು ಉರಿಯಬಹುದು. ಶರ್ತ್ ಇದು, ಬೆಂಕಿಗೆ ವಾಪಸ್ ಬರಬೇಕು. ನಿನ್ನ ಲೈಫ್ ಸ್ಟೈಲ್ ಬದಲಾಯಿಸಬೇಕು, ಗೆಳೆಯರನ್ನು ಬದಲಾಯಿಸಬೇಕು. ಈ ವಿಷಯವನ್ನು ಅರ್ಥ ಮಾಡಿಸಲು ಇಲ್ಲಿಗೆ ಕರೆಸಬೇಕಾಯಿತು. ಮನೀಶ್ಗೆ ಎಲ್ಲ ವಿಷಯ ಅರ್ಥವಾಯಿತು. ಅವನ ಲೈಫ್ ಬದಲಾಯಿತು. ನಮ್ಮಲ್ಲಿ ಕೆಲವು ಮಂದಿ ಹೀಗೆ ಇದ್ದಾರೆ, ಡಿಪ್ರೆಷನ್ಗೆ ಶಿಕಾರಿಯಾಗಿದ್ದಾರೆ. ಒಂದೇ ಒಂದು ಘಟನೆಯಿಂದ ಜೀವನದ ತಿರುವಿನಲ್ಲಿ ಫೇಲ್ ಆಗಿದ್ದಾರೆ. ನಿಮಗೆ ಅನಿಸಬಹುದು, ಎಲ್ಲ ಮುಗಿದು ಹೋಯ್ತು, ಇದರ ಮುಂದೆ ಏನೂ ನಡೆಯುವುದಿಲ್ಲ. ಒಂದು ಕೋಟ್ ಓದಿದ್ದೆ, ಲೈಫ್ ಗೋಸ್ ಆನ್. ಜೀವನ ನಡೆಯುತ್ತಾ ಇರುತ್ತದೆ, ಜಸ್ಟ್ ಕೀಪ್ ಗೋಯಿಂಗ್. ಲೈಫ್ ಗೋಸ್ ಆನ್, ಜಸ್ಟ್ ಕೀಪ್ ಗೋಯಿಂಗ್. ನಡೆಯುತ್ತಾ ಇರಿ, ಎಲ್ಲ ಒಳ್ಳೆಯದು ಆಗುವುದು ಎನ್ನುವ
ವಿಶ್ವಾಸ ಇಡಿ. ಫೇಲ್ ಆಗುವುದು ದೊಡ್ಡ ವಿಷಯ ಎಂದು ಯೋಚಿಸಬೇಡಿ. ಫೇಲ್ ಆದ ನಂತರ ಬೌನ್ಸ್ ಬ್ಯಾಕ್ ಮಾಡೋದು ಅದ್ಭುತ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ, ಇಂಥ ತುಂಬ ಮಂದಿಯ ಎಕ್ಸಾಂಪಲ್ ನಿಮ್ಮ ಮುಂದೆ ಇದೆ. ಫೇಲ್ ಆಗಿದ್ದಾರೆ, ವಾಪಸ್ ಬಂದಿದ್ದಾರೆ, ಕಮ್ ಬ್ಯಾಕ್ ಮಾಡಲು ತಯಾರಾಗಿ. ನಿಲ್ಲಿಸಿ. ಡಿಪ್ರೆಷನ್ಗೆ ಟಾಟಾ ಬೈ ಬೈ ಹೇಳಿ ಮಾಡಿ ತೋರಿಸಿ. ನಿಮ್ಮ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ. ನಿಮ್ಮವರ ಪ್ರೀತಿಯಿಂದ, ಮೇಲೆ ಇರುವವನ ಆಶೀರ್ವಾದದಿಂದ ಗೆಲುವು ನಿಮ್ಮದಾಗಿಸಿ. ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ಮತ್ತೆ ಭೇಟಿ ಮುಂದಿನ ಕಥೆಯೊಡನೆ. ನಮ್ಮ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ. ಸದಾ ನಗುನಗುತ್ತಾ ಇರಿ.